ಕಲಬುರಗಿಯಲ್ಲಿ 17ರಂದು ಹಾಸ್ಯ ಜನಪದ ರಸಮಂಜರಿ ಗಣ್ಯರ ಸಾನ್ನಿಧ್ಯ. ಬಾಗಲಕೋಟೆಯ ಸರ್ವಶ್ರೇಷ್ಠ ಕ್ರಿಯೇಷನ್ ಸಂಸ್ಥೆಯ ಆಶ್ರಯದಲ್ಲಿ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಗಸ್ಟ್ 17ರಂದು ಭವ್ಯವಾದ ಹಾಸ್ಯ ಜನಪದ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ. ಈ ಕುರಿತು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜೈ ಕರ್ನಾಟಕ ಕಲಬುರಗಿ ವಿಭಾಗದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸರ್ವಾಡ್, ಜೂನಿಯರ್ ಉಪೇಂದ್ರ, ಆರ್.ಡಿ. ಬಾಬು ಹಾಗೂ ಸಮಾಜ ಸೇವಕ ಶ್ರೀಕಾಂತ್ ರೆಡ್ಡಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜೂನಿಯರ್ ವಿಷ್ಣುವರ್ಧನ್, ರವಿಚಂದ್ರನ್, ಉಪೇಂದ್ರ, ನಾಗವಲ್ಲಿ ಸೇರಿದಂತೆ ಅನೇಕ ಕಲಾವಿದರು ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಈ ಭಾಗದ ನಡೆದಾಡುವ ದೇವರು ಎಂದೇ ಖ್ಯಾತರಾದ ಶ್ರೀ ಹವಾಯಿ ಮಲ್ಲಿನಾಥ್ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಅಲ್ಲದೆ ಗಣ್ಯರು, ಶಾಸಕರು, ಉದ್ಯಮಿಗಳು ಮುಖ್ಯ ಅತಿಥಿಗಳಾಗಿ ಹಾಜರಾಗಿ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಲಿದ್ದಾರೆ. ನಗರದ ಸಾಂಸ್ಕೃತಿಕ ವಾತಾವರಣಕ್ಕೆ ಹೊಸ ಚೈತನ್ಯ ತುಂಬಲಿರುವ ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಮಹಾಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸಬೇಕೆಂದು ಆಯೋಜಕರು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಸರ್ವಾಡ್, ಶ್ರೀಕಾಂತ್ ರೆಡ್ಡಿ, ಜೂನಿಯರ್ ಉಪೇಂದ್ರ, ಆರ್.ಡಿ. ಬಾಬು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಒಂದು ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಕಲಾವಿದರ ಸಹಾಯಾರ್ಥವಾಗಿ ಒಂದು ಹಾಸ್ಯ ಜನಪದ ಕಲಾವಿದರ ಸಂಗಮ ಅಂತಕ್ಕಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಒಂದು ನಮ್ಮ ಜೂನಿಯರ್ ಉಪೇಂದ್ರ ಆಗಿರುವಂಥ ಆರ್.ಡಿ. ಬಾಬು ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯರು, ರಾಜಕೀಯ ಧುರೀಣರು, ಮಠಾಧೀಶರು, ಸಮಾಜ ಸೇವಕರು ಬಹಳಷ್ಟು ಜನ ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ವಿಶೇಷವಾಗಿದೆ. ಅದ್ರ ಜೊತೆ ಏನಪ್ಪ ಅಂದರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಏನು ಒಂದು ಕುಟುಂಬವನ್ನೇ ಕುತ್ಕೊಂಡು ನೋಡ್ತಕ್ಕಂಥ ಒಂದು ಅದ್ಭುತವಾದ ರಿಯಲ್ ಕಾರ್ಯಕ್ರಮ ನಡೀತಾ ಇದೆ. ರೀಲ್ ಕಾರ್ಯಕ್ರಮನೇ ಬೇರೆ, ರಿಯಲ್ ಕಾರ್ಯಕ್ರಮ ಮೇಲೆ ಪರದೆಯ ಮೇಲೆ ಬರ್ತಕ್ಕಂಥದ್ದು ರೀಲ್ ಆದರೆ ನೇರವಾಗಿ ನಾವು ವೀಕ್ಷಿಸುವಂಥದ್ದು ರಿಯಲ್ ಕಾರ್ಯಕ್ರಮ ಇವತ್ತು ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅವತ್ತು ನಡೀತಕ್ಕಂಥ ಕಾರ್ಯಕ್ರಮದ ಪೂರ್ಣ ಮಾಹಿತಿಯನ್ನು ನಮ್ಮ ಜೂನಿಯರ್ ಉಪೇಂದ್ರ ಅವರಾಗಿರುವಂಥ ಆರ್.ಡಿ. ಬಾಬು ಅವರು ತಮ್ಮ ಮುಂದೆ ಬಿಚ್ಚಿಡಲಿದ್ದಾರೆ. ನಮಸ್ಕಾರ. ನಮ್ಮ ಸಹೋದರಾದ ಜೂನಿಯರ್ ಉಪೇಂದ್ರ ಅವರು ಏನು ನಡೆಯುವ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದಾರೆ ಕಲಬುರಗಿ ನಗರದಲ್ಲಿ, ಅದಕ್ಕೆ ನಾನು ಮನಸ್ಸು ಪೂರ್ವವಾಗಿ ಎಲ್ಲ ನಮ್ಮ ಕಲಬುರಗಿ ಜನತೆಗೆ ಕೋರುವುದು ಒಂದು ಏನಂತಂದರೆ 17 ತಾರೀಕು ಸಾಯಂಕಾಲ 6 ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮಗಳು ಏನು ಜರುಗ್ತಾ ಇದೆ, ನಾನು ನನ್ನ ಮನಸ್ಸು ಪೂರ್ತಿ ಎಲ್ಲರಿಗೆ ಕಲಬುರಗಿ ಜನತೆಗೆ ಕೋರುವುದಂದರೆ ಸಾಯಂಕಾಲ ಎಲ್ಲರೂ ತಮ್ಮ ಕುಟುಂಬ ಜೊತೆ, ತಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರೂ ಬಂದು ಆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿ ಅಂತ ಅವರಿಗೆ ಶುಭವನ್ನು ಕೋರುತ್ತೇನೆ. ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಈ ಭಾಗದ ಆರಾಧ್ಯ ದೈವ ಅಂತ ಹೇಳ್ತೀವಿ ಹವಾಮಲ್ಲಿನಾಥ್ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿಯ ಅಲ್ಲಂ ಪ್ರಭು ಪಾಟೀಲ್ ಶಾಸಕರು ಮತ್ತು ಬಸವರಾಜ್ ಮುತ್ತಿಮೂಡವರು ಶಾಸಕರು, ಅದ್ರ ಜೊತೆಗೆ ಇಲ್ಲಿರುವಂಥ ನೂತನವಾಗಿ ಪೌರಾಯುಕ್ತರಾದಂಥ ಮಹಾಪೌರರು ವರ್ಷ ಜಾನಿಯವರು ಹಾಗೂ ಉಪಮೇಯರಾದಂಥ ಶಿವಶರಣ ಲಾಖೆಯವರು ಹಾಗೂ ತೃಪ್ತಿ ಶಿವಶರಣಪ್ಪ ಲಾಖೆಯವರು ಹಾಗೂ ಅಧ್ಯಕ್ಷತೆಯನ್ನು ನಮ್ಮ ನಿತಿನ್ ಗುತ್ತೇದಾರ್ ಸರ್ ಅವರು, ಆಮೇಲೆ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಫಾರೂಕ್ ಅವರು ಹಾಗೂ ಬಾಲರಾಜ್ ಗುತ್ತೇದಾರ್ ಅವರು, ಶ್ರೀ ಕೃಷ್ಣ ರೆಡ್ಡಿಯವರು, ಹೀಗೆ ಹಲವಾರು ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯಮಾನ್ಯರ ಜೊತೆಗೆ ನಮ್ಮ ಇವತ್ತಿನ ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟರು ಸುಮಾರು 500ಕ್ಕಿಂತ ಹೆಚ್ಚಾಗಿ ಜಗ್ಗೇಶ್ ಅವ್ರ ಜೊತೆಗೆ ಅಭಿನಯಿಸಿ ಮತ್ತು ಬೇರೆ ಬೇರೆ ಕಲಾವಿದರ ಜೊತೆ ನಟಿಸಿದಂಥ ಸುಮಾರು 5,000 ಚಲನಚಿತ್ರ ಅಭಿನಯಿಸಿದಂಥ ಏಕೈಕ ಬೌಬೋ ಬಿರಿಯಾನಿ ಜಯರಾಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಂದರೆ ಮುಖ್ಯ ಒಂದು ಕೇಂದ್ರ ಬಿಂದುವಾಗಿ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ 90 ಬಿಡಿ ಮನೆಗೆ ನಡಿ ಚಿತ್ರದ ನಾಯಕಿ ನಟಿ ನೀತಾ ಮೈಂದರ್ಗಿಯವರು ಮತ್ತು ವಿಶೇಷವಾಗಿ ತಾವೆಲ್ಲ ಕಾಮಿಡಿ ಕಿಲಾಡಿಗಳು ಜಿ ಕನ್ನಡದಲ್ಲಿ ನೋಡಿರ್ಬೋದು ನಮ್ಮ ಜೂನಿಯರ್ ಟೈಗರ್ ಪ್ರಭಾಕರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಜೂನಿಯರ್ ರವಿಚಂದ್ರ ಕೂಡ ಆಗಮಿಸ್ತಾ ಇದ್ದಾರೆ, ಜೂನಿಯರ್ ವಿಷ್ಣುವರ್ಧನ್, ಹಾಗೆ ನಾನು ಜೂನಿಯರ್ ಉಪೇಂದ್ರ ಮತ್ತು ಇದ್ರ ಜೊತೆಗೆ ಗಾಯಕಿ ಚೈತ್ರ ಮತ್ತು ವಿಶೇಷವಾದಂಥ ಒಂದು ಭರತನಾಟ್ಯ ಮನೋರಂಜನೆಗಾಗಿ, ಯಾಕಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದಾಗ ಈ ಒಂದು ವಿಶೇಷವಾದಂಥ ನಾಗವಲ್ಲಿ ಮತ್ತು ಭರತನಾಟ್ಯ ಕಾರ್ಯಕ್ರಮಕ್ಕೆ ಮಂಗಳೂರಿನ ಹೆಸರಾಂತ ವಿಜಯ್ ಕುಮಾರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ, ಶ್ರುತಿಯವರು ಬರ್ತಾ ಇದ್ದಾರೆ. ಹಾಗೆ ವಿಶೇಷವಾದಂಥ ಕಾಮಿಡಿ ಕಿಂಗ್ ಆಫ್ ಕಿಂಗ್ ಅಂತ ಬಸವರಾಜ್ ಮತ್ತು
ವಿಶೇಷವಾಗಿ ಇನ್ನೊಬ್ಬ ನಾಗರಾಜ್ ಅಂತ ಕಲಾವಿದರು ಕೂಡ ಆಗಮಿಸಿದ್ರೆ, ಇದರ ಜೊತೆಗೆ ಇನ್ನೂ ಸಹ ಹಲವಾರು ನೃತ್ಯಗಳು ಕೂಡ ಇಲ್ಲಿ ನಡೀತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಸಹಾಯರ್ಥವಾಗಿರುವುದರಿಂದ ತಾವೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ತನು ಮನ ಧನ ಸಹಾಯದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಈ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಈ ಕಾರ್ಯಕ್ರಮ ವಿಶೇಷವಾಗಿ ಅಂದರೆ ಇದು ಆ್ಯಕ್ಚುಲಿ ಆಗಸ್ಟ್ 15ರ ಒಂದು ನಿಯಮಿತವಾಗಿ ಇಡಬೇಕಾಗಿತ್ತು. ಬಟ್ ಯಾಕಂದರೆ ಬಹಳಷ್ಟು ಜನ ಮತ್ತೆ ಅದನ್ನು ಹೆಸರು ಇದು ಆಗೋದು ಬೇಡ ಅಂತ ಇದು ಕಲಾವಿದರ ಸಹಾಯರ್ಥವಾಗಿಯೇ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ದಯವಿಟ್ಟು ತಾವೆಲ್ಲ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಈ ಕಾರ್ಯಕ್ರಮವನ್ನು ನಮಗೆ ಆಶೀರ್ವದಿಸಿ, ಇದು ಒಂದು ವಿಶೇಷವಾಗಿ ಬೇರೆ ಜಿಲ್ಲೆಗಳಿಗೆ ನಾವೆಲ್ಲ ಹೋದಾಗೆಲ್ಲ ಈ ಒಂದು ಕಲಬುರಗಿ ಜಿಲ್ಲಾ ನಮಗೆ ಮಾದರಿಯಾಗಲಿ ಅಂತ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತು ಎಲ್ಲರೂ ಭಾಗವಹಿಸ್ಬೇಕು. ವಿಶೇಷವಾಗಿ ಈ ಒಂದು